ನಕ್ಸಲರೇನೋ ಶರಣಾದ್ರು, ಆದರೆ ಶಸ್ತ್ರಾಸ್ತ್ರ ಎಲ್ಲಿ ಎಂಬ ಪ್ರಶ್ನೆಗಳು ಕೇಳಿ ಬಂದಿದ್ವು. ಅವು ಎಲ್ಲಿವೆ ಎಂಬುದು ಗೊತ್ತಿದೆ ಅಂತ ಸಿಎಂ ಸ್ಪಷ್ಟನೆಯನ್ನು ನೀಡಿದ್ರು. ಈ ಬೆನ್ನಲ್ಲಿ ಚಿಕ್ಕಮಗಳೂರಿನ ಕಿತ್ತಲೆಗುಂಡಿ ಅರಣ್ಯದಲ್ಲಿ ಒಂದು AK-56 ಸೇರಿ 5 ಬಂದೂಕು, 100ಕ್ಕೂ ಹೆಚ್ಚು ಗುಂಡುಗಳು ಪತ್ತೆಯಾಗಿವೆ. ಇವು ಶರಣಾದ ನಕ್ಸಲರದ್ದಾ ಎಂಬುದು ಇನ್ನೂ ಖಚಿತವಾಗಬೇಕಾಗಿದೆ. ಈ ಮಧ್ಯೆ ಶಸ್ತ್ರಾಸ್ತ್ರ ಸಮೇತ ಶರಣಾಗದ ನಕ್ಸಲರ ವಿಚಾರದಲ್ಲಿ ರಾಜಕೀಯ ಕೆಸರೆಚಾಟ ಮುಂದುವರೆದಿದೆ. ಸರ್ಕಾರದ ಮುಂದೆ ನಕ್ಸಲರು ಶರಣಾಗಿಲ್ಲ, ಸರ್ಕಾರವೇ ನಕ್ಸಲರಿಗೆ ಶರಣಾಗಿದೆ ಎಂದೆಲ್ಲ ಬಿಜೆಪಿಯವರು ಮಾತನಾಡಿದ್ದಾರೆ. ಆದರೆ ಯಾರಾದರೂ ಸಿಎಂ ಮನೆಗೆ ಬಂದೂಕು ತಂದು ಶರಣಾಗ್ತಾರಾ? ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕಲ್ವಾ ಅಂತ ಡಿಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಸರೆಂಡರ್ ಆದವರು ಎಷ್ಟು ಶಸ್ತ್ರ ತಪ್ಪಿಸಿದ್ದಾರೆ ಇದನ್ನು ಸ್ಪಷ್ಟಪಡಿಸ್ಬೇಕಲ್ಲ. ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಬಗ್ಗೆ ನಂದು ವಿರೋಧ, ಆದರೆ ಒಂದು ರೀತಿಯಲ್ಲಿ ಅವ್ರಿಗಿದು ಪ್ರೋತ್ಸಾಹ ಸಿಕ್ಕಂಗೆ ಆಗಬಾರ್ದು ಅನ್ನೋದು ನಮ್ಮ ಕನ್ಸರ್ನ್. ನಕ್ಸಲರು ಸರೆಂಡರ್ ಆಗಿಲ್ಲ, ಸರೆಂಡರ್ ಆಗಿರೋದೇ ಸರ್ಕಾರ. ಇದ್ರ ಜೊತೆಗೆ ಅವರು ಬರಿಗೈಯಲ್ಲಿ ಬಂದಿದ್ದಾರೆ. ಶಸ್ತ್ರಾಸ್ತ್ರಗಳು ಎಲ್ಲೂ ಹೋದವು? ಇವರು ನಕ್ಸಲೀಯರು, ಇವರು ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನು ಮೊದಲ ಸರೆಂಡರ್ ಮಾಡಿ ಸರೆಂಡರ್ ಆಗಬೇಕಾಗಿ. ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ, ವಿತ್ ವೆಪನ್ಸ್ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯನವರು ಅವ್ರಿಗೆ ಸರೆಂಡರ್ ಆಗ್ಯಾರ. ಯಾರು ಚೀಫ್ ಮಿನಿಸ್ಟರ್ ಮನೆಗೆ ತಂದು ಬಂದೂಕ ಇಟ್ಕೊಂಡು ಬಂದು ಶರಣಾಯ್ತಾರ? ಒಬ್ಬ ಮುಖ್ಯಮಂತ್ರಿನ ಭೇಟಿ ಮಾಡಕ್ ಬಂದಾಗ ಎಲ್ಲ ಹಿಡ್ಕೊಂಡು ಬರ್ತಾರ? ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಸಿಟಿ ರವಿ ಹೆಬ್ಬಾಳ್ಕರ್ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ದನ್ನು ಆಕ್ಷೇಪಿಸಿ ಗೃಹ ಸಚಿವರಿಗೆ ಸಭಾಪತಿ ಹೊರಟ್ಟಿ ಪತ್ರ ಬರೆದಿದ್ದಾರೆ. ನೀವು ಯಾವ ವಿಷಯಕ್ಕೆ ಸಿಐಡಿ ಕೊಟ್ಟಿದ್ದೀರಿ ಎಂಬ ಸ್ಪಷ್ಟತೆ ನಮಗಿಲ್ಲ. ಸದನದಲ್ಲಾಗಿದ್ದನ್ನು ಚರ್ಚಿಸುವುದು, ಮುಕ್ತಾಯ ಮಾಡುವ ಅಧಿಕಾರ ಸಭಾಪತಿಗಳದ್ದು. ಆದರೆ ಇದಕ್ಕೆ ಚ್ಯುತಿ ಬರುವಂತೆ ಪ್ರಕರಣವನ್ನು ಸಿಐಡಿಗೆ ವಹಿಸಿರುವುದು ಸಾಂವಿಧಾನಿಕ ಘರ್ಷಣೆಗೆ ಅವಕಾಶ ಮಾಡಿಕೊಡುತ್ತೆ. ಇಂತಹ ಸ್ಥಿತಿ ನಿರ್ಮಾಣವಾಗಬಾರದು. ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರಕರಣ ನಿಭಾಯಿಸ್ತೀರಿ ಅಂತ ಭಾವಿಸಿರುವೆ ಅಂತ ಪತ್ರವನ್ನು ಬರೆದಿದ್ದಾರೆ. ಇನ್ನು ಹೆಬ್ಬಾಳ್ಕರ್ಗೆ ನಿಂದಿಸಿದ ಆರೋಪ ಎದುರಿಸ್ತಾ ಇರುವ ಸಿಟಿ ರವಿಗೆ ಅನಾಮಧೇಯ ಕೊಲೆ ಬೆದರಿಕೆ ಪತ್ರ ಬಂದಿದೆ. 15 ದಿನದಲ್ಲಿ ಬೆಳಗಾವಿಗೆ ಬಂದು ಅಭಿನೇತ್ರಿಯ ಕಾಲು ಹಿಡಿದು ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಮನೆಗೆ ನುಗ್ಗಿ ಕೈಕಾಲು ಮುರಿದು ಸಾಯಿಸ್ತೀವಿ, ನಿನ್ನ ಮಗನನ್ನು ಕೊಲ್ತೀವಿ ಅಂತ ಸಿಟಿ ರವಿಗೆ ದುಷ್ಕರ್ಮಿಗಳು ಬೆದರಿಕೆ ಹಾಕಿದ್ದಾರೆ. ಈ ಸಂಬಂಧ ಬಸವನಹಳ್ಳಿ ಠಾಣೆಗೆ ಸಿಟಿ ರವಿ ದೂರ ನೀಡಿದ್ದಾರೆ. ಆದರೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ಆಗಲ್ಲ ಅಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ಡಿಸಿಎಂ ಅವರಂತೂ ಸಿಟಿ ರವಿಯನ್ನ ಡ್ರಾಮಾ ಮಾಸ್ಟರ್ ಅಂತ ಲೇವಡಿ ಮಾಡಿದ್ದಾರೆ. ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು ಬಿಜೆಪಿ ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ. ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ಗೆ ಇಳಿತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಸುಳ್ಳು ಮಾಡ್ಕೊಂಡೋದ್ರೆ ಇದಕ್ಕೆ ಯಾವುದೂ ಕೊನೆ ಇಲ್ಲ. ಬಟ್ ಏನಾದರೂ ಇರಲಿ, ಲೆಟರ್ ಬಗ್ಗೆ ರಾಜಕೀಯ ನಿಮ್ದು ಏನೇ ಇರಲಿ, ಲೆಟರ್ ಬಗ್ಗೆ ಸ್ವಲ್ಪ ಗಂಭೀರವಾಗಿ ತಗೊಳ್ಳಿ. ಯಾಕಂದರೆ ಸ್ಕೂಲಿಗೆ ಯಾವುದೋ ಒಂದು ಬೆದರಿಕೆ ಬಂತು ಅಂದ್ರೂ ನೋಡ್ತಿರಲ್ವ, ಇದನ್ನು ಹಾಗೆ ನೋಡಿ ಒಂದ್ಸಲ. ರಾಜ್ಯದಲ್ಲಿ ಮತ್ತೆ ಜಾತಿಗಣತಿ ಕಿಚ್ಚು ಜೊರಾಗುವ ಹಾಗೆ ಕಾಣಿಸ್ತಾ ಇದೆ. ಜಾತಿಗಣತಿ ವರದಿಯನ್ನು ಒಕ್ಕಲಿಗರ ಸಂಘ ವಿರೋಧಿಸಿದ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಹ ಫೀಲ್ಡ್ಗೆ ಇಳಿದಿದ್ದಾರೆ. 12 ವರ್ಷಗಳ ಹಿಂದೆ ಮಾಡಿದ್ದ ಜಾತಿಗಣತಿಯನ್ನು ಈಗ ಅನುಷ್ಠಾನಕ್ಕೆ ತರುವುದು ಎಷ್ಟು ವೈಜ್ಞಾನಿಕ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರ ಹೊಸದಾಗಿ ಜಾತಿಗಣತಿ ಮಾಡಬೇಕು, ಇಲ್ಲವೇ ಕೇಂದ್ರ ಸರ್ಕಾರ ಮಾಡೋವರೆಗೂ ಕೂಡ ಕಾಯಬೇಕು ಅಂತ ಸಲಹೆ ನೀಡಿದ್ದಾರೆ. ಆದರೆ ಜಾತಿಗಣತಿ ವರದಿ ಕ್ಯಾಬಿನೆಟ್ನಲ್ಲಿ ಪಾಸ್ ಆದರೆ, ಸದನದಲ್ಲಿ ಬಿಲ್ ಪಾಸ್ ಆದರೆ ಎಲ್ಲರ ಸಹಮತ ಇದೆ ಅಂತ ಭಾವಿಸಬೇಕಾಗತ್ತೆ ಅಂತ ಸಚಿವ ಜಾರಕಿಹೊಳಿ ಅವರು ಕೌಂಟರ್ ನೀಡಿದ್ದಾರೆ. ಸುಮಾರು 12-13 ವರ್ಷಗಳಾಗಿದೆ. 10 ವರ್ಷಕ್ಕೂ ಒಂದು ಬಾರಿ ಜಾತಿ ಗಣತಿ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರನು ಜಾತಿ ಗಣತಿಗೆ ತೀರ್ಮಾನ ತೆಗೆದುಕೊತಾ ಇದ್ದಾರೆ. ಇಲ್ಲ ರಾಜ್ಯ ಸರ್ಕಾರ ಹೊಸದಾಗಾದ್ರೂ ಜಾತಿ ಗಣತಿ ಮಾಡಬೇಕು. ವೈಯಕ್ತಿಕ ಅಭಿಪ್ರಾಯ ಇದು ಇರಬಹುದು, ಆದ್ರೆ ಕ್ಯಾಬಿನೆಟ್ ನಲ್ಲಿ ಪಾಸ್ ಆದ್ರೆ ಸರ್ಕಾರ ಒಂದು ಬಿಲ್ ಪಾಸ್ ಮಾಡಿದ್ರೆ ಅದಕ್ಕೆಲ್ಲರೂ ಸಹಮತ ಅಂತ ನಾವು ಭಾವಿಸಬೇಕಾಗ್ತದೆ. ವಕ್ಫ್ ಬೋರ್ಡದ್ದೊಂದು ಜಾರಿ ಮಾಡಿಬಿಡಿ ಮನೆ ಸತೀಶ್ ಜಾರಕಿಹೊಳಿ ಅವರೇ. ಅದೇ ಹಂಗೆ 10 ವರ್ಷ, ಆಲ್ಮೋಸ್ಟ್ 10 ವರ್ಷ ಆಗಕ್ಕೆ ಬಂತು. ಅದನ್ನೇ ಇಟ್ಕೊಂಬಿಟ್ಟು ಈಗ ಪಾಸ್ ಮಾಡ್ಬಿಟ್ಟು ನಾನು ಈಗ ತರ್ತೀನಿ ಅಂದರೆ ಇಟ್ ಶುಡ್ ಬಿ ಚೇಂಜ್ ಆಗಬೇಕು. 10 ವರ್ಷದಲ್ಲಿ ತುಂಬ ಬದಲಾವಣೆ ಆಗಿದೆ. ನೋಡಿ ಅದನ್ನ ಇನ್ನೊಂದ್ಸಲ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಮಾಡಿದೆ, ಆದರೆ ಈ ಬಾರಿಯೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಡಿಸಿಎಂ ಅವರು ಆರೋಪಿಸಿದ್ದಾರೆ. ನಮ್ಮ ಹಕ್ಕಿಗೆ ನಮ್ಮ ತೆರಿಗೆ ಹೋರಾಟ ಮಾಡಲೇಬೇಕು, ಆದರೆ ಸಂಸದರ ಮೌನ ಅರ್ಥ ಆಗ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ. ಆದರೆ ತಮ್ಮ ತಪ್ಪು ಮರೆಮಾಚಲು ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಸಂಸದ ಬೊಮ್ಮಾಯಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸ್ ಬಿಜೆಪಿಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಪ್ಪುಗಳನ್ನು ಮರೆಮಾಚಿ ಕೇಂದ್ರಕ್ಕೆ ದೋಷಾರೋಪಣೆ ಮಾಡಿರುವಂತದ್ದು ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ, ಆಡಳಿತದಲ್ಲಿ ಎರಡರಲ್ಲೂ ಸರ್ಕಾರ ವಿಫಲವಾಗಿದೆ. ಇನ್ನು ಮೂಡ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಮಂತ್ರಿ ಜಿಟಿ ದೇವೇಗೌಡರ ವಿರುದ್ಧವೂ ಕೂಡ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಜಿಟಿ ದೇವೇಗೌಡ ತಮ್ಮ ಪ್ರಭಾವವನ್ನು ಬಳಸಿ ಚೌಡಯ್ಯ ಎಂಬುವರ ಹೆಸರಿಗೆ 44,736 ಚದರ ಅಡಿ ಜಾಗದ
6 ನಿವೇಶನ ಕೊಡಿಸಿದ್ದಾರೆ. ಅದರಲ್ಲಿ ಕಿಕ್ಬ್ಯಾಕ್ ರೂಪದಲ್ಲಿ 2 ಸೈಟ್ ಪಡೆದಿದ್ದಾರೆ. ಮಗಳು ಅಳಿಯನ ಹೆಸರಲ್ಲಿ ಕ್ರಯ ಮಾಡಿಸಲಾಗಿದೆ ಅಂತ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಜಿಟಿ ದೇವೇಗೌಡ ಪ್ರತಿಕ್ರಿಯಿಸಿದ್ದು, ಲೋಕಾಯುಕ್ತ ತನಿಖೆಗೆ ಕೊಟ್ಟಿದ್ರೆ ಒಳ್ಳೆಯದು, ತನಿಖೆ ಆಗಲಿ ಎಂದಿದ್ದಾರೆ. ಏನು ಗೊತ್ತಿಲ್ಲ, ನಮ್ಮ ಹಿಂದೆನೂ ಕೂಡ ರಾಮನಗರದ ನನ್ನ ಸಹೋದ್ಯೋಗಿ ಹನುಮಂತ ನಿಧನರಾದಾಗಲೂ ಕೂಡ ಸುದ್ದಿಯನ್ನು ಓದ್ಬೇಕಾದ್ರೆ ಬಹಳ ಸಂಕಟ ಆಗಿತ್ತು. ಈಗ ಇನ್ನೊಂದು ನನ್ನ ಸಹೋದ್ಯೋಗಿ ಶಿವಮೊಗ್ಗ ಜಿಲ್ಲಾ ವರದಿಗಾರ ಕೆ ವಿ ಶಶಿಧರ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಶಶಿಧರ್ ಇವತ್ತು ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. 40 ವರ್ಷದ ಶಶಿಧರ್ ಕಳೆದ 6 ವರ್ಷಗಳಿಂದಲೂ ಕೂಡ ಪಬ್ಲಿಕ್ ಟಿವಿಯ ಶಿವಮೊಗ್ಗ ಜಿಲ್ಲಾ ಹಿರಿಯ ವರದಿಗಾರರಾಗಿ ಸೇವೆಯನ್ನು ಮಾಡ್ತಾ ಇದ್ರು. ಶಶಿಧರ್ ಮೂಲತಃ ಅರಸೀಕೆರೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದವರು. ಪತ್ನಿ ಮತ್ತು ತಂದೆ ತಾಯಿಯಿಂದ ಅಗಲಿದ್ದಾರೆ. ಕಳೆದ 16 ವರ್ಷಗಳಿಂದಲೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಶಿಧರ್ ನಿಧನಕ್ಕೆ ಪಬ್ಲಿಕ್ ಟಿವಿ ಬಳಗ ಸಂತಾಪವನ್ನು ಸೂಚಿಸಿದೆ. ನಾಳೆ ಹುಟ್ಟೂರು ಕಲ್ಲಹಳ್ಳಿಯಲ್ಲಿ ಶಶಿಧರ್ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಈಗಾಗಲೇ ಪಾರ್ಥಿವ ಶರೀರವನ್ನು ಶಿವಮೊಗ್ಗದ ಪ್ರೆಸ್ ಕ್ಲಬ್ ತೊಗೊಂಡೋಗಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಮತ್ತು ಕಾರ್ಯನಿರತರ ಪತ್ರಕರ್ತರ ಸಂಘ ಏನಿದೆ ಅವರೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಜೇಂದ್ರ ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ನಮ್ಮ ಪಬ್ಲಿಕ್ ಕುಟುಂಬದ ಒಂದು ಕೊಂಡಿ ಮತ್ತೊಂದು ಕಳಚಿ ಬಿದ್ದಿರೋದು. ಕಾರಣ ನಮ್ಮದೆಲ್ಲ ಒಂದು ಕುಟುಂಬ, ಅದರಲ್ಲಿ ಒಂದು ಕುಟುಂಬದ ಒಬ್ಬ ಸದಸ್ಯನನ್ನು ಕಳ್ಕೊಂಡಿರುವಂಥ ದುಃಖ ನಮ್ಮೆಲ್ಲರಿಗೂ ಕೂಡ ಇದೆ. ಭಾಳ ಒಳ್ಳೆಯ ಹುಡುಗ, ತುಂಬ ಕಷ್ಟಪಟ್ಕೊಂಡು ಬೆಳೀತಾ ಇದ್ದ, ತುಂಬ ಸಾಫ್ಟು, ಆ ಥರ ಹಾರ್ಡ್ ಅನ್ನುವಂಥದ್ದಿಲ್ಲ, ತುಂಬ ಸಾಫ್ಟಾಗಿ ಸುದ್ದಿಗಳನ್ನು ಹಾಗೆ ಕೊಡ್ತಾ ಇದ್ದಿದ್ದು. ಬಟ್ ಇವತ್ತು ಕಳ್ಕೊಂಡಿದ್ದೀವಿ. ಇನ್ನು ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಬಡಜನರ ರಕ್ತ ಹೀರ್ತಾ ಇರುವಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಚಾಮರಾಜನಗರ ಜಿಲ್ಲಾಡಳಿತ ಸಮರ ಸಾರಿದೆ. ಇಂದು ದೇಶಹಳ್ಳಿ ಹೆಗ್ಗವಾಡಿಪುರಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಇಒ ನೇತೃತ್ವದ ಅಧಿಕಾರಿಗಳ ತಂಡ ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ಧೈರ್ಯವನ್ನು ಹೇಳಿದ್ದಾರೆ. ಯಾರೂ ಕೂಡ ಗ್ರಾಮವನ್ನು ಬಿಡಬೇಡಿ, ನಿಮ್ಮೊಂದಿಗೆ ನಾವಿದ್ದೀವಿ, ಕಿರುಕುಳ ತಡಿತೀವಿ, ಸಾಲ ಮರುಪಾವತಿಗೆ ಹೆಚ್ಚು ಕಾಲಾವಕಾಶವನ್ನು ಕೊಡಿಸ್ತೀವಿ ಅಂತ ಅಭಯ ನೀಡಿದ್ದಾರೆ. ಈ ಬೆನ್ನಲ್ಲೇ ಪಬ್ಲಿಕ್ ಟಿವಿಗೆ ನೊಂದ ಬಾಲಕ ಧನ್ಯವಾದ ಹೇಳಿದ್ದಾನೆ. ಈ ಮಧ್ಯೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡಿದರೆ ದೂರು ಕೊಡೋಕೆ ಸಹಾಯವಾಣಿಯನ್ನು ಕೂಡ ಜಿಲ್ಲಾಡಳಿತ ಈಗ ಆರಂಭ ಮಾಡಿದೆ. ಅಪ್ಪ ಅಮ್ಮ ಊರ್ ಬಿಟ್ಟು ಹೊಂಟೋಗ್ಬೇಕು ಅಂತಿದ್ರು. ಈ ಪಬ್ಲಿಕ್ ಟಿವಿಲಿ ಬಂದಾಗ ಅಧಿಕಾರಿಗಳೆಲ್ಲ ಬಂದು ಏನು ಮಾಡ್ಕೋಬೇಡಿ, ಎಲ್ಲೂ ಹೋಗ್ಬೇಡಿ ಅಂತೇಳಿ ಧೈರ್ಯ ತುಂಬಿದ್ರು. ಅದಕ್ಕೆ ಪಬ್ಲಿಕ್ ಟಿವಿಗೆ ನಾನು ಧನ್ಯವಾದ ಹೇಳ್ತೀನಿ. ಮಧ್ಯಪ್ರದೇಶದ ದಾವೋಸ್ನಲ್ಲಿ 9 ತಿಂಗಳಿನಿಂದ ಫ್ರಿಡ್ಜ್ನಲ್ಲಿ ಕುಳಿತಾ ಇದ್ದಂಥ ಮಹಿಳೆಯ ಶವ ಈಗ ಪತ್ತೆಯಾಗಿದೆ. 9 ತಿಂಗಳಿನಿಂದ ಖಾಲಿ ಮನೆಯೊಂದರಲ್ಲಿ ದುರ್ವಾಸನೆ ಬರ್ತಾ ಇದ್ದ ಪ್ರಯುಕ್ತ ಸ್ಥಳೀಯರು ದೂರು ನೀಡಿದ್ದಾರೆ. ಪೊಲೀಸರು ಪರಿಶೀಲಿಸಿದಾಗ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ ಫ್ರಿಡ್ಜ್ನಲ್ಲಿದ್ದಂಥ ಮಹಿಳೆಯ ಶವ ಪತ್ತೆಯಾಗಿದೆ. ಸಂಜಯ್ ಪಾಟೀದಾರ್ ಜೊತೆಗೆ ಲಿವ್ ಇನ್ ರಿಲೇಷನ್ನಲ್ಲಿದ್ದಂಥ ಪ್ರತಿಭಾ ಶವ ಇದಾಗಿದೆ. ಆರೋಪಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ವೇಳೆ ಸೀಸ್ ಮಾಡಲಾದ ಹಣವನ್ನು ವಾಪಸ್ ನೀಡಲು ನಿರ್ದೇಶಿಸುವಂತೆ ಕೋರಿ ನಟ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸೀಸ್ ಮಾಡಲಾದ ಹಣಕ್ಕೂ ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಕುದುರೆ ಮಾರಾಟ ಮಾಡಿದಂಥ ಹಣ, ಕೃಷಿಯಿಂದ ಬಂದಂಥ ಹಣ. ಇದನ್ನು ಮೋಹನ್ ರಾಜ್ಗೆ ಸಾಲವಾಗಿ ಕೊಟ್ಟಿದ್ರು. ಈ ಹಣವನ್ನು ಮೋಹನ್ ರಾಜ್ ವಾಪಸ್ ಮಾಡಿದ್ರು. ಹೀಗಾಗಿ ಸೀಸ್ ಮಾಡಲಾದ ಹಣವನ್ನು ವಾಪಸ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ. ಇನ್ನು ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾನ ಮಹೋತ್ಸವದ ಪ್ರಥಮ ವಾರ್ಷಿಕೋತ್ಸವ ಸಂಭ್ರಮ ಇವತ್ತಿನಿಂದ ಅದ್ದೂರಿಯಾಗಿ ಶುರುವಾಗಿದೆ. ಮೊದಲ ದಿನವಾದ ಇವತ್ತು ಸಿಎಂ ಯೋಗಿ ಆದಿತ್ಯನಾಥ್ ರಾಮಲಲ್ಲಾ ವಿಗ್ರಹಕ್ಕೆ ಅಭಿಷೇಕ ಮಾಡಿದರು. ಇನ್ನೂ 3 ದಿನ ವಾರ್ಷಿಕೋತ್ಸವ ಮಹೋತ್ಸವ ನಡೆಯುತ್ತೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇಂದು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ. ಇದೇ ದಿನ ಕಳೆದ ವರ್ಷ ಪ್ರಾಣ ಪ್ರತಿಷ್ಠಾಪನೆ ನಡೆದಿತ್ತು.